ಮತ್ತೆ ಯಾರೇ ನಿಮ್ಮ ಹತ್ರ ಬಂದು ಒಂದು ಜಾತಕವನ್ನ ಕೊಟ್ಟು ಜಾತಕವನ್ನ ಪ್ರಿಡಿಕ್ಷನ್ ಕೇಳ್ತಾ ಇದ್ದಾರೆ ಅಂದಾಗ ಈ 5 ವಿಚಾರಕಗಳನ್ನ ಅವ್ರು ನಿಮ್ಮ ಹತ್ರ ಕೇಳ್ತಾರೆ. ಅದನ್ನ ನಾನು ಸಿಂಪಲ್ ಫಾರ್ಮೆಟ್ ಅಲ್ಲಿ ಹಾಕ್ತೀನಿ. ಈಗ ಮೊದಲನೇ ಫಾರ್ಮೆಟ್ ಏನು ಅಂತಂದ್ರೆ ಇದನ್ನ ಹೆಚ್ ಅಂತ ಕರಿತೀವಿ. ಓಕೆ, ಎಫ್ ಅಂತ ಕರಿತೀವಿ. ಸೆಕೆಂಡ್ ಸಿ ಅಂತ ಕರಿತೀವಿ. ಆರ್ ಅಂತ ಕರಿತೀವಿ. ಎಸ್ ಅಂತ ಕರಿತೀವಿ. ಹೆಚ್ ಅಂದ್ರೆ ಏನು ಅಂತಂದ್ರೆ ಹೆಲ್ತ್ಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳನ್ನ ಅವರು ನಮ್ಮ ಹತ್ರ ಕೇಳ್ತಾರೆ ಅಂತ. ಹೆಲ್ತ್ ಅಂತ ಬಂದ ತಕ್ಷಣನೇ ಅದ್ರಲ್ಲಿ ಇನ್ನೂ ಭಾಗಗಳಾಗತ್ತೆ, ಅದನ್ನ ಹೇಳ್ತೀನಿ, ಬರ್ಕೊಳ್ಳಿ ಈಗ. ಸೊ ಈ ತರದಾಗಿರುವಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಹೆಲ್ತ್ ಅಲ್ಲಿ ಇದೆಲ್ಲವನ್ನು ಕವರ್ ಆಗುತ್ತೆ. ಅದೇ ರೀತಿ ಎಫ್ ಅಂತಂದ್ರೆ ಫೈನಾನ್ಸ್ ಅಂತ ಕರಿತೀವಿ. ಫೈನಾನ್ಸ್ ಅಂತ ಬಂದ ತಕ್ಷಣನೇ ಎಲ್ಲಾ ತರದ ವಿಚಾರಗಳನ್ನ ಹೇಳ್ಬೋದು, ಫೈನಾನ್ಸ್ ಅಲ್ಲಿ ಕವರ್ ಆಗುತ್ತೆ. ಅದಾದ್ಮೇಲೆ ಸಿ ಅಂದ್ರೆ ಕೆರಿಯರ್ ಅಂತ ಕರಿತೀವಿ ನಾವು. ಸೊ ಕೆರಿಯರ್ ಅಂತ ಬಂದ ತಕ್ಷಣನೇ ಎಲ್ಲಾ ವಿಚಾರಕಗಳು ಅದರಲ್ಲಿ ಕವರ್ ಆಗ್ಬಿಡುತ್ತೆ. ಅದಕ್ಕೆ ಕೆರಿಯರ್ ಹೇಗಿದೆ ಅನ್ನೋದನ್ನ ನೋಡ್ಬೇಕು. ಅದಾದ್ಮೇಲೆ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಿರುವಂತ ವಿಚಾರ. ರಿಲೇಶನ್ಶಿಪ್ ಅಂದ್ರೆ ಒಂದು ಗಂಡ ಹೆಂಡತಿಗೆ ಸಂಬಂಧಪಟ್ಟಿರುವಂತ ವಿಚಾರ ಆಗಿರ್ಬೋದು, ತಂದೆ ಮಗನ್ಗೆ ಸಂಬಂಧಪಟ್ಟಿರುವಂತ ವಿಚಾರ ಆಗಿರ್ಬೋದು, ಮಗ ತಂದೆಗೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೋದು. ಸೊ ಈ ತರ ರಿಲೇಶನ್ಶಿಪ್ ಅಂದ್ರೇನೆ ಹಲವಾರು ವಿಚಾರಕಗಳು ಅದರಲ್ಲಿ ಇದೆ ಅಂತ ಅರ್ಥ. ಎಸ್ ಅಂತಂದ್ರೆ ಸ್ಪಿರಿಚುವಲ್ ಲೈಫ್ಗೆ ಸಂಬಂಧಪಟ್ಟಿರುವಂತ ವಿಚಾರ. ಸೊ ಈ ತರ ಸ್ಪಿರಿಚುವಲ್ ಲೈಫ್ಗೆ ಸಂಬಂಧಪಟ್ಟಿರುವಂತ ಎಲ್ಲಾ ವಿಚಾರಕಗಳನ್ನು ಕವರ್ ಆಗುತ್ತೆ. ಓಕೆ, ಸೊ ಈ 5 ವಿಚಾರಕಗಳನ್ನ ಮರಿಲೇಬಾರ್ದು ನೀವು ಯಾವಾಗ್ಲೂ ಅಷ್ಟೇನೆ. ಯಾವುದೇ ಜಾತಕವನ್ನ ತಗೊಂಡ್ರು ಅಷ್ಟೇನೆ ಈ 5 ವಿಚಾರಕಗಳನ್ನ ಅವ್ರಿಗೆ ನೀವು ಡಿಸ್ಕಸ್ ಮಾಡ್ಲೇಬೇಕು. ಸೊ ಈಗ ಒಂದು ಜಾತಕವನ್ನ ತಗೊಂಡಿದ್ದೀನಿ ಸುಮ್ನೆ. ಈಗ ಇವರ ಜಾತಕದಲ್ಲಿ ಗುರುದಶೆ ಸೂರ್ಯ ಭುಕ್ತಿ ನಡೀತಾ ಇದೆ. ಇವರ ಜಾತಕದಲ್ಲಿ ಗುರುದಶೆ ಸೂರ್ಯ ಭುಕ್ತಿ ಆರೋಗ್ಯಕ್ಕೆ ಹೇಗಿರುತ್ತೆ ಅನ್ನೋದು ಪ್ರಶ್ನೆ. ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಾಗೆ 2, 4 ಮತ್ತು 6ಕ್ಕೆ ಇದು ಕನೆಕ್ಟಿವಿಟಿ ಇರೋದ್ರಿಂದ ಸೂರ್ಯ ಗ್ರಹ, ನಾನು ಇದನ್ನ ದಶಾಭುಕ್ತಿ ಮುಖಾಂತರ ಹೇಳ್ತಾ ಇದ್ದೀನಿ. ಸೂರ್ಯ ಗ್ರಹ ಇವರ ಜಾತಕದಲ್ಲಿ 2, 4 ಮತ್ತು 6ಕ್ಕೆ ಕನೆಕ್ಟಿವಿಟಿ ಇರೋದ್ರಿಂದ ಆರೋಗ್ಯ ಇವರ ಜಾತಕದಲ್ಲಿ ಸುಮಾರಾಗಿ ಇರುತ್ತೆ ಈ ಟೈಮಲ್ಲಿ ಅಂತ ಅರ್ಥ. ಯಾಕೆಂದ್ರೆ ಓವರ್ ಟೈಮ್ ಕೆಲಸ, ಎಕ್ಸೆಸ್ ಆಫ್ ಡ್ಯೂಟಿ, ಸ್ಟ್ರೆಸ್ಫುಲ್ ಆಗಿರುವಂತ ಒಂದು ಜಾಬ್, ಕೆಲಸ, ಉದ್ಯೋಗ ಹೆಚ್ಚು ಆಗೋದ್ರಿಂದ ಈ ಸಮಯದಲ್ಲಿ ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಏನು ಮಾಡೋದಕ್ಕಾಗೋಲ್ಲ. ಆದ್ರಿಂದ ಕೆಲವೊಂದು ಸಣ್ಣ ಪುಟ್ಟ ಆರೋಗ್ಯಗಳು ಏರುಪೇರು ಆಗುವಂತ ಸಾಧ್ಯತೆಗಳು ಇರುತ್ತೆ ಅಂತ ಅರ್ಥ. ಆದ್ರೆ ಇವರಿಗೆ ಜಾತಕದಲ್ಲಿ ದೀರ್ಘಕಾಲವಾಗಿರುವಂತ ಕಾಯಿಲೆಗಳೇನಾದ್ರೂ ಬರುತ್ತಾ ಅಥವಾ ಕ್ರಾನಿಕ್ ಡಿಸೀಸ್ಗಳೇನಾದ್ರೂ ಬರುತ್ತಾ ಅಂತ ಕೇಳಿದ್ರೆ ಇಲ್ಲ. ಯಾಕಂದ್ರೆ 8 ಇಲ್ಲ ಅಲ್ಲಿ. ಅಥವಾ ಈ ಸಮಯದಲ್ಲಿ ಆಪರೇಷನ್ಸೋ ಇಂಜುರೀಸೋ ಏನಾದ್ರೂ ಆಗತ್ತಾ, ಆಕ್ಸಿಡೆಂಟ್ಸ್ ಆಗತ್ತಾ ಅಂತ ಕೇಳಿದ್ರೆ ಇಲ್ಲ. ಯಾಕಂದ್ರೆ 8 ಇಲ್ಲ. 8 ಇದ್ರೆ ಮಾತ್ರನೇ ಅಲ್ಲಿ ದೀರ್ಘಕಾಲವಾಗಿರುವಂತ ಕಾಯಿಲೆಗಳು, ಅಂದ್ರೆ ಈ ಸೂರ್ಯ ಭುಕ್ತಿಲಿ ದೀರ್ಘಕಾಲವಾಗಿರುವಂತ ಕಾಯಿಲೆನೋ ಅಥವಾ ಆಕ್ಸಿಡೆಂಟ್ ಆಗುವಂಥದ್ದು, ಇಂಜುರಿ ಆಗುವಂಥದ್ದು, ಫ್ರಾಕ್ಚರ್ಸ್ ಆಗುವಂಥದ್ದು, ಈ ರೀತಿ ಆಗಿರುವಂತ ವಿಚಾರಗಳು ಬಂದ್ಬಿಡುತ್ತೆ. ಅದೇ ಸಮಯದಲ್ಲಿ ಈಗ ಈ ಜಾತಕದವರಿಗೆ ಫೈನಾನ್ಸ್ಗೆ ಸಂಬಂಧಪಟ್ಟಿರೋ ಹಾಗೆ ಈ 2, 4, 6 ಅನ್ನೋದು ತುಂಬಾ ಒಳ್ಳೆ ಭಾವಗಳಾಗಿರೋದ್ರಿಂದ ಹಣಕ್ಕೆ ಸಂಬಂಧಪಟ್ಟಿರೋ ದುಡಿಮೆ ಚೆನ್ನಾಗಿರುತ್ತೆ. ಸಾಲ ಬೇಕಾದ್ರೂ ಕೂಡ ಇವ್ರಿಗೆ ಸಾಲ ಕೂಡ ಸಿಗುತ್ತೆ ಅಂತ ಅರ್ಥ. ಯಾಕಂದ್ರೆ 6ನೇ ಭಾವವನ್ನ ಸಾಲ ಅಂತ ತಗೊಳ್ತೀವಿ, 2ನೇ ಭಾವ ಹಣ, ಆಸ್ತಿ, ಅಂತಸ್ತು. ಸೊ ಇದಕ್ಕೆಲ್ಲದಕ್ಕೂ ಕೂಡ ಈ ಸೂರ್ಯ ಭುಕ್ತಿ ಸಾಧಕವಾಗಿ ಇದೆ ಅಂತ ಅರ್ಥ. ಅದೇ ರೀತಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ನೋಡಿದಾಗ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ ಇದು ಸೂಕ್ತವಾಗಿರುವಂತ ಭುಕ್ತಿ. ಯಾಕೆಂದ್ರೆ 2, 4, 6 ಅಂತ ತಗೊಂಡಾಗ ಇದೆಲ್ಲ ಕೂಡ ಉದ್ಯೋಗಕ್ಕೆ, ಕೆಲಸಕ್ಕೆ, ದುಡಿಮೆಗೆ ಸಾಧಕವಾಗಿರುವಂತ ಭಾವ. ರಿಲೇಶನ್ಶಿಪ್ಗೆ ಅಂತ ತಗೊಂಡಾಗ ಹೆಂಡತಿಗೆ ಸಂಬಂಧಪಟ್ಟಿರುವಂತಂದ್ರೆ ಮದುವೆಗೆ ಸಂಬಂಧಪಟ್ಟಿರುವಂತ ವಿಚಾರ, ಮಗುಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಇದು ಅಷ್ಟು ಸಾಧಕವಾಗಿ ಇಲ್ಲ. ಯಾಕಂದ್ರೆ ಇಲ್ಲಿ 2, 4, 6 ಕನೆಕ್ಟಿವಿಟಿ ಇರೋದ್ರಿಂದ ಈ ಟೈಮಲ್ಲಿ ಒಂಟಿತನ ಅನ್ನೋದು ಕಾಡೋದಕ್ಕೆ ಶುರುವಾಗತ್ತೆ. ಅಥವಾ ಅವರಿಬ್ರು ಮಧ್ಯದಲ್ಲಿ ಸಣ್ಣ ಪುಟ್ಟ ಒಂದು ಬ್ರೇಕ್ಸ್ ಆಗುವಂತ ಸಾಧ್ಯತೆಗಳಾಗಿರ್ಬೋದು, ಅಥವಾ ಸ್ಮಾಲ್ ಟರ್ಮ್ಗೆ ಆಕ್ಚುಲಿ ಅಂದ್ರೆ ಒಂದು ಸಣ್ಣದಾಗಿ ಬ್ರೇಕಪ್ ಆಗಿ ದೂರ ಹೋಗುವಂಥದ್ದು, ಅಥವಾ ದೂರ ಹೋಗುವಂಥದ್ದು, ಒಂಟಿತನ ಕಾಡುವಂಥದ್ದು, ಜಗಳಗಳು, ಕಿತ್ತಾಟಗಳು ಇದರಲ್ಲಿ ತೋರಿಸುತ್ತೆ ಅಂತ ಅರ್ಥ. ಸ್ಪಿರಿಚುವಲ್ ಲೈಫ್ಗೆ ಸಂಬಂಧಪಟ್ಟಿರೋ ಹಾಗೆ ಅಷ್ಟು ಚೆನ್ನಾಗಿರುತ್ತಾ ಅಂತ ಕೇಳಿದ್ರೆ ಇಲ್ಲ. ಯಾಕೆಂದ್ರೆ ಇಲ್ಲಿ ಈ ಎಲ್ಲಾ ಭಾವಗಳು ಕೂಡ 9ನೇ ಭಾವಕ್ಕೆ ಸ್ವಲ್ಪ ವಿರೋಧವಾಗಿರುವಂತ ಭಾವಗಳು. ಕರೆಕ್ಟ್, 4 ಇರೋದ್ರಿಂದ 9ನೇ ಭಾವಕ್ಕೆ ಇದು ಒಳ್ಳೇದಾ ಅಂತ ಕೇಳಿದ್ರೆ ಇಲ್ಲ. ಸೊ ಸ್ಪಿರಿಚುವಲ್ ಲೈಫ್ಗೆ ಸಂಬಂಧಪಟ್ಟಿರೋ ಹಾಗೆ ಇದು ಅಷ್ಟು ಸಾಧಕವಾಗಿ ಇಲ್ಲ ಅಂತ ಅರ್ಥ. ಓಕೆ,
ಸೊ ಈ ರೀತಿ ನೀವು ಅಷ್ಟು ವಿಚಾರಕಗಳನ್ನು ನೀವು ಕವರ್ ಮಾಡಿದ್ರೆ ಸಾಕು, ಎಲ್ಲಾ ವಿಚಾರಕಗಳು ಒಂದೇ ಬುಕ್ತಿಲಿ ಇಷ್ಟು ವಿಚಾರಕಗಳನ್ನು ನೀವು ಹೇಳ್ಬೋದು. ಈಗ ಉದಾಹರಣೆಗೆ ಕೆರಿಯರ್ ಅಂತ ತಗೊಂಡಿದ ತಕ್ಷಣ ನಾವೀಗ ಕೆರಿಯರ್ಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಹೆಲ್ತ್ ಅಂತಾನೆ ತಗೊಂಡಾಗ ಹೆಲ್ತ್ ಅಲ್ಲಿ ಆಯುಷಿಗೆ ಸಂಬಂಧಪಟ್ಟಿರುವಂತ ಒಂದು ಪ್ರಶ್ನೆ ಅಂತ ತಗೊಳ್ಳೋಣ. ಈ ಬುಕ್ತಿಲಿ ಆಯುಷಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂದ್ರೆ ಆಯುಷ್ಗೆ ಸಂಬಂಧಪಟ್ಟಿರುವಂತ ಪ್ರಾಬ್ಲಮ್ಸ್ಗಳು ಏನು ಆಗಲ್ಲ. ಯಾಕಂದ್ರೆ ಅಲ್ಲಿ 8 ಇಲ್ಲದೆ ಇರೋ ಕಾರಣದಿಂದ ಸಡನ್ ಡೆತ್, ಸಡನ್ ಆಕ್ಸಿಡೆಂಟ್, ಸಡನ್ ಆಗಿ ಆಗುವಂತ ಘಟನೆಗಳು ಏನು ಕೂಡ ಅವ್ರ ಜೀವನದಲ್ಲಿ ತೋರಿಸಲ್ಲ. ಓಕೆ ರೈಟ್. ಆಯುಷ್ ಹೇಗಿದೆ ನನಗೆ ಅಂತ ತಗೊಂಡಾಗ ಅದು ಬೇರೆ ತರ ಪ್ರಶ್ನೆಗಳನ್ನು ನೋಡ್ಬೇಕು. ಅದು ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವ, ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಗ್ರಹ, ಹಾಗೆ ನಾವು ಹೋಗ್ಬೇಕು. ಬಟ್ ಇಲ್ಲಿ ದಶಾಭುಕ್ತಿ ನೋಡ್ತಾ ಇದ್ದಾಗ ಸೊ ಈಗ ಈ ಭುಕ್ತಿಲಿ ಆಯುಷಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳೇ ತೊಂದರೆ ಇಲ್ಲ. ಓಕೆ. ಸೊ ಫೈನಾನ್ಸ್ಗೆ ಸಂಬಂಧಪಟ್ಟಿರುವಂತದ್ದು, ನಾನು ಯಾರಿಗೋ ಒಬ್ಬರಿಗೆ ಹಣವನ್ನ ಕೊಟ್ಟಿದ್ದೀನಿ, ಹಣವನ್ನ ಬರುತ್ತಾ ವಾಪಸ್ಸು? ಎಸ್, ಈ ಟೈಮಲ್ಲಿ ಹಣ ಕೊಟ್ಟಿರುವಂತಹ ಹಣಗಳು ವಾಪಸ್ ಬರುವಂತ ಸಾಧ್ಯತೆಗಳಿರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ? ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಾನು ಮಾಡ್ಬೋದಾ ಫೈನಾನ್ಸ್ ಅಲ್ಲಿ? ಎಸ್, ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಯಾಕೆ ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ 12ನೇ ಭಾವನ ತಗೊಳ್ತೀವಿ. 12ನೇ ಭಾವಕ್ಕೆ ಇದೆಲ್ಲ ಸಾಧಕವಾಗಿರುವಂತ ಭಾವಗಳೇ ಆಗಿರೋದ್ರಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ತುಂಬಾ ಚೆನ್ನಾಗಿದೆ. ಕಾರ್ ತಗೊಳ್ಬೋದಾ? ಬೈಕ್ ತಗೊಳ್ಬೋದಾ? ಮನೆ ತಗೊಳ್ಬೋದಾ? ಪ್ರಾಪರ್ಟಿ ತಗೊಳ್ಬೋದಾ? ಎಸ್, ತಗೊಳ್ಬೋದು, ಆಗತ್ತೆ. ಅದೇ ಈಗ ನಾನು ಆ ಪ್ರಾಪರ್ಟಿ ಸೇಲ್ ಮಾಡ್ಬೋದಾ? ಸೇಲ್ ಮಾಡೋಕ್ಕಾಗತ್ತಾ? ಸೇಲ್ ಮಾಡೋದಕ್ಕಾಗಲ್ಲ. ಸೊ ಈ ರೀತಿ ಫೈನಾನ್ಸ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳನ್ನ ಹೇಳ್ಬೋದು. ಸೊ ಕೆರಿಯರ್ ಅಂತ ಬಂದ ತಕ್ಷಣನೇ ಈ ಟೈಮಲ್ಲಿ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಈಗ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ಬೋದಾ? ಎಸ್, ಸೂರ್ಯ ಭಕ್ತಿ ಕನೆಕ್ಟಿವಿಟಿ ಆಗಿರೋದ್ರಿಂದ ಸೂರ್ಯ 2, 4, 6ಕ್ಕೆ ಕನೆಕ್ಟಿವಿಟಿ ಇರೋದ್ರಿಂದ ಆ ಗೌರ್ಮೆಂಟ್ ರಿಲೇಟೆಡ್ ಆಗಿರುವಂತ ವಿಚಾರಗಳಿಗೆ ಅವರು ಟ್ರೈ ಮಾಡ್ಬೋದು, ಕೆಲಸ ಸಿಗುತ್ತೆ, ಅಪ್ಲೈ ಮಾಡ್ಬೋದು. ಎಜುಕೇಶನ್ಗೆ ಸಂಬಂಧಪಟ್ಟಿರುವಂಥದ್ದು, ಪೊಲೀಸ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ನಾನು ಪ್ರಯತ್ನ ಪಡ್ಬೋದಾ? ಸೊ ಈ ರೀತಿ ಮೆಡಿಕಲ್ಗೆ ಸಂಬಂಧಪಟ್ಟಿರುವಂತ ವಿಚಾರ, ಸೂರ್ಯ ಮೆಡಿಕಲ್ಗೂ ಕಾರಕ. ಆಕ್ಚುಲ್ ಆಗಿ ಮೆಡಿಕಲ್ ಸಂಬಂಧಪಟ್ಟಿರುವಂತ ವಿದ್ಯಾಭ್ಯಾಸವನ್ನ ಓದ್ಬೋದಾ? ನಾನು ಮೆಡಿಕಲ್ ಮಾಡ್ಬೋದಾ? ಡಾಕ್ಟರ್ ಆಗ್ಬೋದಾ? ಸೊ ಖಂಡಿತ ಆಗ್ಬೋದು, ಟ್ರೈ ಮಾಡಿ. ಈ ಟೈಮಲ್ಲಿ ಇದು ಮುಕ್ತಿ ಸಾಧಕವಾಗಿರೋದ್ರಿಂದ ನೀವು ಆ ಸೀಟ್ ಏನಾದ್ರು ಅಪ್ಲೈ ಮಾಡ್ತಾ ಇದ್ರೆ ಅಂದ್ರೆ ಮೆಡಿಕಲ್ ಸೀಟ್ಗೆ ಅಪ್ಲೈ ಮಾಡ್ತಾ ಇದ್ರೆ, ಮೆಡಿಕಲ್ ಟ್ರೀಟ್ಮೆಂಟ್ಸ್ಗಳಿಗೆ ಏನಾದ್ರು ನೀವು ತಗೊಳ್ಬೇಕು ಅಂತ ಇದ್ರು ಕೂಡ ಸಾಧಕವಾಗಿ ಇದೆ ಅಂತ ಅರ್ಥ. ಓಕೆ. ಸೊ ಎಜುಕೇಶನ್ಗೆ ಸಂಬಂಧಪಟ್ಟಿರೋ ಹಾಗೆ ಸಾಧಕವಾಗಿದೆ. ಜೊತೆಲಿ ರಿಲೇಶನ್ಶಿಪ್ ಮಾತ್ರನೇ ಆಕ್ಚುಲ್ ಆಗಿ ಇದೆಲ್ಲ ಒಳ್ಳೆ ಭಾವಗಳ ಅಂತ ಕೇಳಿದ್ರೆ ಇಲ್ಲ ಆಕ್ಚುಲ್ ಆಗಿ. ಸೊ ಇದೆಲ್ಲ ಸ್ವಲ್ಪ ಬ್ಯಾಡ್ ಆಗಿರುವಂತ ಭಾವ. ಓಕೆ. ಸೊ ಇವಾಗ ಇನ್ವೆಸ್ಟ್ಮೆಂಟ್, ಸ್ಪಿರಿಚುವಲ್ ಲೈಫ್, ಸೊ ಈ ತರ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನೀವು ಇಲ್ಲಿಂದಾನೇ ಒಂದೇ ಗ್ರಹನ ಇಟ್ಟು ಪ್ರಶ್ನೆಗಳನ್ನ ಕೊಡ್ಬೋದು.